ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದಲ್ಲಾಗೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ರಾಗಿ ಮಾಲ್ಟ್ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಸುಮಾರು ಥರದ 30-31 ಥರ ಕಾಳುಗಳನ್ನು ಹುರಿದು ಪೌಡ್ರ್ ಮಾಡಿ, ಅದ್ರ ಜೊತೆಗೆ ರಾಗಿನೂ ಸಹ ಮಿಕ್ಸ್ ಮಾಡಿದ್ದೀನಿ. ಎಲ್ಲನೂ ಹುರಿದು ಪೌಡ್ರ್ ಮಾಡಿ ಮಿಲ್ಗೆ ಹಾಕಿಸ್ಕೊಂಡು ಬಂದೆ. ಇವತ್ತು ಕೆಲಸದ ಮೇಲೆ ಕೆಲಸದ ಒತ್ತಡ. ರಾಗಿ ಮಾಲ್ಟನ್ನು ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಆ ಒಂದು ಲಿಂಕನ್ನು ಖಂಡಿತ ಹಾಕಿರ್ತೀನಿ. ಖಂಡಿತ ಅದನ್ನು ಹೋಗಿ ನೋಡಿ. 1 ವರ್ಷದ ಮಕ್ಕಳಿಂದ ಹಿಡಿದು ವಯೋವೃದ್ಧವರೆಗೂ ಎಲ್ಲ ಏನೇ ತೊಂದರೆಗಳಿದೆ, ನನ್ನ ಆರೋಗ್ಯದಲ್ಲಿ ಏರುಪೇರುಗಳಿದೆ ಅಂತನ್ನೋರು ಸಹ ಈ ಮಾಲ್ಟನ್ನು ಕುಡಿಬಹುದು. ಡಯೆಟ್ಗೆ ಮಾಡಿಸಿದಂಥದ್ದು. ಏನಪ್ಪ ಇದು ಡಯೆಟ್ ಅಂತ ಹೇಳ್ತಾರಲ್ಲ, ದಿನಕ್ಕೆ 2 ಲೋಟ ಕುಡಿದ್ರೆ ಸಾಕಲ್ವಾ ಅಂತ ನೀವು ಆಲೋಚನೆ ಮಾಡಿ, ದಿನಕ್ಕೆ 2 ಲೋಟ 3 ಲೋಟ ಕುಡಿಯೋದು ಈ ಥರ ಎಲ್ಲ ಮಾಡಿದ್ರೆ ಅತಿಯಾದ್ರೂ ಅಮೃತನೂ ಸಹ ವಿಷ ಆಗುತ್ತಂತೆ. ಅದೇ ಥರನೇ ಆಗುತ್ತೆ. ರಾಗಿ ಮಾಲ್ಟು ತುಂಬ ಪೌಷ್ಟಿಕಾಂಶಗಳು ಉಳ್ಳದ್ರಾಗಿದ್ದರಿಂದ ದಿನಕ್ಕೆ 1 ಲೋಟ ಸಾಕು, ಅದಕ್ಕಿಂತ ಹೆಚ್ಚು ಕುಡಿಲಿಕ್ಕೆ ಹೋಗಬೇಡಿ. ಎಲ್ಲನೂ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸ್ಟೀಲ್ ಬಾಕ್ಸಲ್ಲೇ ಅದನ್ನು ಪೌಡ್ರ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ. ಇದು ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ ಮೇಲೆ ಅದನ್ನು ಜರಡಿ ಹಿಡಿದು ಇಟ್ಕೊಳ್ಳೋಣ. ಬಿಸಿ ಬಿಸಿ ಇರಬೇಕಾದ್ರೇ ಜರಡಿ ಹಿಡಿದು ಇಟ್ಕೊಂಡ್ರೆ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ. ಇನ್ನೊಂದು ಒಂಥರ ಮುಗ್ಲು ವಾಸನೆ ಬಂದು ಹಿಟ್ಟು ಹಾಳಾಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನೆಲ್ಲ ತಣ್ಣಗಾಗ್ಲಿಗೆ ಬಿಟ್ಟಿದ್ದೀನಿ. ಇದ್ರ ಸುತ್ತ ಲಕ್ಷ್ಮಣ ರೇಖೆ ಬರೆದ್ಬಿಟ್ಟಿದ್ದೀನಿ. ಕಾರಣ ಏನಂತಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಬೇಗ ಇರುವೆ ಬರುತ್ತೆ ಅಂತ. ನಾನಿಲ್ಲಿ ಖರ್ಜೂರ ಮತ್ತು ಒಣದ್ರಾಕ್ಷಿ ಎರಡನ್ನು ಬಿಟ್ಟು ಮಿಕ್ಕಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಮತ್ತು ಎಲ್ಲ ಥರದ ಬೀಜಗಳು, ಸೌತೆಕಾಯಿ ಬೀಜ, ಆಮೇಲೆ ಕುಂಬಳಕಾಯಿ ಬೀಜ, ಈ ಥರ ಸೂರ್ಯಕಾಂತಿ ಬೀಜ ಇದನ್ನೆಲ್ಲನೂ ಸಹ ಹಾಕಿ ನಾನು ಮಾಡಿದ್ದೀನಿ. ಅದ್ರ ಲಿಂಕನ್ನು ಆಲ್ರೆಡಿ ಕೊಟ್ಟಿರ್ತೀನಿ, ನಾನು ಖಂಡಿತ ಹೋಗಿ ನೋಡಿ. ಹಾಗೆ ಇದೆಲ್ಲ ಹುರಿದು ಪೌಡ್ರ್ ಮಾಡಿಸ್ಕೊಂಡು ಬಂದಾದಮೇಲೆ ಇನ್ನೂ ಸ್ವಲ್ಪ ಟೈಮ್ ಉಳಿದಿತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ಬೇಳೆ ಸಾಂಬಾರು ಪೌಡರ್ ಸ್ವಲ್ಪ ಖಾಲಿಯಾಗಿತ್ತು. ಅದಕ್ಕೆಲ್ಲನೂ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಬೇಳೆ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಎಣ್ಣೆ ಇದಿಷ್ಟು ಇಲ್ಲ ಅಂತಂದರೆ ಮನೆಯಲ್ಲಿ ಗ್ಯಾಸ್ ಇದ್ರೂ ಸಹ ಅಡುಗೆ ಮಾಡೋದಕ್ಕೆ ಕೈಕಾಲೇ ಬರೋದಿಲ್ಲ. ಆ ಥರ ಆಗಿಬಿಡುತ್ತೆ. ಮನೆಯಲ್ಲಿ ಏನೇ ಆಗಲಿ ಇವೆಲ್ಲ ರೆಡಿ ಇರಬೇಕು. ನಮ್ಮ ಮನೆಯಲ್ಲಿ ನಾನು ಹೇಗೆ ಬೇಳೆ ಸಾಂಬಾರು ಪೌಡರ್ನ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ನಾನು ಹೆಚ್ಚು ಕಡಿಮೆ ಪೌಡರ್ ಬಂದ್ಬಿಟ್ಟು ನನಗೆ 1-1.5 ಕೆಜಿಯಷ್ಟು ಪೌಡರ್ ಸಿಕ್ಕಿದೆ. ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಪೌಡರ್ನಲ್ಲಿ ಬಿಸಿಬೇಳೆಬಾತ್ ಮಾಡ್ತೀನಿ. ವಾಂಗಿಬಾತು ಸಹ ಮಾಡ್ತೀನಿ. ವಾಂಗಿಬಾತ್ಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ತೀನಿ. ಇದಕ್ಕೆ ನಾನು ಗರಂ ಮಸಾಲ ಏನೂ ಹಾಕಿಲ್ಲ. ಚಕ್ಕೆ ಲವಂಗನೂ ಸಹ ನಾನು ಸೇರಿಸ್ತಾ ಇರಲಿಲ್ಲ. ಎಲ್ಲರೂ ಹಾಕ್ತಾರಲ್ಲ, ಹೇಗಿರುತ್ತೆ ನೋಡೋಣ ಅಂತ ಎದುರ್ಕೊಂಡು ಒಂದು ಅರ್ಧ 1 ಇಂಚು 1.5 ಇಂಚು ಚಕ್ಕೆ ಹಾಕಿದ್ದೀನಿ. ಅದನ್ನು ಬೇಕೋ ಬೇಡವೋ ಅಂದ್ಕೊಂಡು ಹಾಕಿ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಐಟಮ್ ಸಹ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ರಾಗಿ ಮಾಲ್ಟ್ ಆಗಿರ್ಬೋದು, ಬೇಳೆ ಸಾಂಬಾರು ಪೌಡ್ರುಗಳಾಗಿರ್ಬೋದು, ಸ್ವಲ್ಪ ಸಮಯ ತಗೊಂಡ್ರೂ ಸಹ ತಿಂಗಳಾನುಗಟ್ಟಲೆ ಇಟ್ಕೊಂಡು ಯೂಸ್ ಮಾಡೋವಂಥದ್ದು. ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಒಂದು ಟೈಮ್ ಉಳಿಸೋದಕ್ಕೋಸ್ಕರ ಉರಿನ ಜಾಸ್ತಿ ಮಾಡಿಕೊಂಡು ನಾವೇನಾದ್ರೂ ಈ ಉರಿಯೋ ಕೆಲಸವನ್ನು ಮಾಡಿದ್ರೆ ಯಾವುದೇ ಪೌಡ್ರ್ ಆದರೂ ಸಹ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಭಾನುವಾರದ ದಿನ ಬಿಡುವಿಲ್ಲದ ದಿನ. ಕೆಲಸದ ಮೇಲೆ ಕೆಲಸ. ಯಾವ ಕೆಲಸಗಳು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಈ ಎಲ್ಲ ಕೆಲಸಗಳು ಮುಖ್ಯವಾಗಿ ಆಗಿಬಿಡಬೇಕು. ಹಾಗೆ ಕರಿಬೇವು ಸೊಪ್ಪೆಲ್ಲ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದು ಸಹ ಹುರಿದಿಟ್ಕೊಂಡೆ. ಚೆನ್ನಾಗಿ ಒಣಗಿಸಿದೆ ತೊಳೆದ್ಬಿಟ್ಟು. ಅದು ಸಹ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಏನೇನು ಬೇಕು ಎಲ್ಲನೂ ನೋಡೋಣ. ಸುಮಾರು 3/4 ಕೆಜಿಯಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 50 ಗ್ರಾಮಷ್ಟು ಕಾಳು ಮೆಣಸನ್ನು ಹುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಜೀರಿಗೆನ ಸುಮಾರು 250 1/4 ಕೆಜಿಯಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆಂದ. ರುಚಿನೂ ಚೆನ್ನಾಗಿ ಕೊಡುತ್ತೆ, ಘಮನೂ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿಗೆ ಜೀರಿಗೆ, ಮೆಣಸು, ಸಾಸಿವೆ, ಈ ಕರಿಬೇವು ಸೊಪ್ಪು, ಇಂಗು ಇದ್ರೆ ಮಾತ್ರ ಸೂಪರು ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕರಿಬೇವು ಸೊಪ್ಪು ಚೆನ್ನಾಗಿ ಒಣಗಿಸಿದೆಯಲ್ಲ, ಅದನ್ನು ಸಹ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು 100 ಗ್ರಾಮನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ತೊಗರಿಬೇಳೆ ಮತ್ತು ಹುರ್ಗಡ್ಲೆ. ನಾನು ಹಾಗೆಯೇ ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯನ ನಾನು ಇಲ್ಲಿ 50 ಗ್ರಾಮಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅಂತ. ಹಾಗೆ 100 ಗ್ರಾಮಷ್ಟು ಇಲ್ಲಿ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಕಡಲೆಕಾಳು 150 ಗ್ರಾಮಷ್ಟು ಕಡಲೆಕಾಳಿದೆ. ಕಡಲೆಕಾಳಿದೆ. ಹಾಗೆ ಸಾಸಿವೆನೂ ಅಷ್ಟೇ ಜಾಸ್ತಿ ಇದೆ. ಸಾಸಿವೆನೂ 150 ಗ್ರಾಮಷ್ಟಿದೆ. ಹಾಗೆ ಗಸಗಸೆಯನ್ನು 100 ಗ್ರಾಮಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ ತೋರಿಸ್ತಾ ಇರೋದು ತೊಗರಿಬೇಳೆನೂ ಸಹ 100 ಗ್ರಾಮಷ್ಟು ತೊಗೊಂಡಿದ್ದೀನಿ. ತೊಗರಿಬೇಳೆ, ಉದ್ದಿನಬೇಳೆ, ಅಕ್ಕಿ ಮತ್ತು ಗೋಧಿ ಎರಡನ್ನೂ ಸಹ 1 ಇಡಿಯಷ್ಟು ಹಾಕಿದ್ದೀನಿ. ಅಕ್ಕಿ 1 ಇಡಿ, ಗೋಧಿಯಷ್ಟು 1 ಇಡಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಚಕ್ಕೆ,
ಸ್ವಲ್ಪ ಲವಂಗ, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ ಹಾಕಿದ್ದೀನಿ. ಒಂದೆರಡು ಮರಾಠ ಮೊಗ್ಗನ್ನ ಹಾಕ್ಕೊಂಡು ಪೌಡ್ರ್ ಮಾಡಿಸ್ಕೊಳ್ತೀನಿ. ಹಾಗೆಯೇ ನಾನು ಅರಿಶಿನ ಕೊನೆಯನ್ನು ಹುರ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಕುಟ್ಕೊಳ್ತೀನಿ. ಮಿಷಿನ್ಗೆ ಹಾಕಿದ್ರೆ ಹಾಳಾಗುತ್ತೆ ಮಿಷಿನು ಅಂತ ಹೇಳ್ತಾರೆ, ವಾಪಸ್ ಕಳಿಸ್ತಾರೆ. ಅದಕ್ಕೆ ಇದನ್ನು ಕುಟ್ಟಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಮಾಡ್ಕೊಂಡು ಬಂದ ಮೇಲೆ ಜರಡಿ ಹಿಡಿದಾದ್ಮೇಲೆ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬಂದು 1-2 ದಿನ ಬಿಡ್ತೀನಿ ತಣ್ಣಗಾಗಲಿಕ್ಕೆ. ಅದಾದಮೇಲೆ ಇಂಗು ತೋರಿಸಿದ್ನಲ್ಲ ಆ ಡಬ್ಬಿನಲ್ಲಿ ಆ ಇಂಗನ್ನು ಅರ್ಧ ಡಬ್ಬಿಯಷ್ಟು ಇಂಗನ್ನು ಈ ಹಿಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಪೌಡ್ರ್ ಮಾಡಿಸ್ಬಿಟ್ಟು ಜರಡಿ ಹಂಗೆ ತುಂಬಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹರಳುಪ್ಪನ್ನ ಮಿಕ್ಸ್ ಮಾಡ್ತೀನಿ ಇದಕ್ಕೆ. ಯಾವ ಕಾರಣಕ್ಕೂ ಹುಳ ಬರಬಾರ್ದು ಅಂತ. ಏಕೆಂದರೆ ಥಂಡಿ ವಾತಾವರಣ ಚಿಕ್ಕಮಂಗ್ಳೂರು ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಮಿಕ್ಸ್ ಮಾಡಲೇಬೇಕು, ಇಲ್ಲ ಅಂದರೆ ಹಾಳಾಗುತ್ತೆ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಖಾರದ ಪುಡಿ, ಧನಿಯದ ಪುಡಿ ಏನಾದರೂ ಹಾಕ್ತು ಅಂದರೆ ಖಂಡಿತವಾಗ್ಲೂ ಅದು ರುಚಿ ಬದಲಾಗುತ್ತೆ, ಸಾಂಬಾರು ಚೆನ್ನಾಗಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಖಾರದ ಪುಡಿ, ಧನಿಯದ ಪುಡಿ, ಸಾಂಬಾರು ಪುಡಿ ಯಾವುದೇ ಪೌಡ್ರುಗಳನ್ನಾಗಲಿ ಹಾಕಿಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸಾಧ್ಯ ಆದಷ್ಟು ಸಿಲ್ವರ್ ಇಲ್ಲ ಅಂತಂದರೆ ಸ್ಟೀಲನ್ನು ಬಾಕ್ಸನ್ನು ಯೂಸ್ ಮಾಡಿ. ಇದೆಲ್ಲ ಕೆಲಸ ಮಾಡ್ಕೊಂಡಾದಮೇಲೆ ಚೇರೆಲ್ಲ ಒರೆಸೇ ಇರಲಿಲ್ಲ, ತುಂಬ ದಿನಗಳಾಗೋಗಿತ್ತು. ಚೇರಂತೂ ನೋಡ್ತಾ ಇದ್ದೀರಾ, ಒಂದು ರೀತಿ ಜಡೆ ಜಡೆ ಥರ ಬಂದಿದೆ, ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಆದರೆ ಇದು ಎಷ್ಟು ಬೇಗ ಧೂಳು ಕೂರುತ್ತೆ ಅಂದರೆ ಸಂದಿಗುಂದಿಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಅಳ್ಳಾಡೋದೇ ಇಲ್ಲ. ಅದಂತೂ ಉಜ್ಜಿ ತಿಕ್ಕಿ ಸಾಕಾಗ್ಬಿಡುತ್ತೆ. ಹಂಗಾಗಿ ಈ ಚೇರ್ನ ತುಂಬ ದಿನ ಆಗಿದೆಯಲ್ಲ, ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ನೀಟಾಗಿ ಎಲ್ಲ ಸ್ಪ್ರೇ ಮಾಡಿಕೊಂಡು ಚೇರ್ ಆಗಿರ್ಬೋದು, ಕಿಟಕಿಗಳಾಗಿರ್ಬೋದು, ಮತ್ತು ಟಿ ವಿ ಸ್ಟ್ಯಾಂಡ್ಗಳು ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದೆ ವಾಸ್ತು ಬಗ್ಗೆ. ಈಶಾನ್ಯ ದಿಕ್ಕನ್ನು ಕುಬೇರ ದಿಕ್ಕು ಅಂತ ಕರೆಯೋದಿಲ್ಲ, ನೈಋತ್ಯ ದಿಕ್ಕನ್ನು ಕುಬೇರ ದಿಕ್ಕು ಅಂತ ಕರೀತಾರೆ ಅಂತಂದಿದ್ದೀರಿ. ನನಗೆ ಗೊತ್ತಿರೋ ಮಟ್ಟಿಗೆ ಉತ್ತರ ಈಶಾನ್ಯ ದಿಕ್ಕನ್ನು ಕುಬೇರ ದಿಕ್ಕು ಅಂತ ಕರೀತಾರೆ. ಉತ್ತರ ದಿಕ್ಕನ್ನು ದೈವ ಮೂಲೆ, ದೇವ ಮೂಲೆ, ನಂದಿ ಬಾಗಿಲು, ಉತ್ತರದ ಬಾಗಿಲು, ದೈವಸ್ಥಾನ ಅಂತ ಕರೀತಾರೆ. ಆ ದಿಕ್ಕಿನಲ್ಲಿ ಕುಬೇರ ನಿಲ್ತಿರ್ತಾನೆ, ಉತ್ತರ ದಿಕ್ಕಿನಲ್ಲಿ ಕುಬೇರ ಇರ್ತಾನೆ, ಈಶಾನ್ಯ ಭಾಗದಲ್ಲಿ ಶಿವ ಇರ್ತಾನೆ. ಹಾಗಾಗಿ ಈಶಾನ್ಯ ಉತ್ತರದ ಭಾಗವನ್ನು ಕುಬೇರ ಮೂಲೆ ಅಂತ ಕರೀತಾರೆ, ದೈವಸ್ಥಾನ ಅಂತ ಕರೀತಾರೆ. ಹಾಗಾಗಿ ನಾನು ಈ ದಿಕ್ಕಿನ ಬಗ್ಗೆ ನಾನು ಮಾತಾಡಿದೆ. ನೈಋತ್ಯ ದಿಕ್ಕನ್ನು ಕುಬೇರ ಮೂಲೆ ಅಂತ ಕರೀತಾರೆ ಅಂತಂದರೆ ನಿಮಗೆ ತಿಳಿದಿರೋ ಅಷ್ಟು ನೀವು ತಿಳ್ಕೊಳ್ಳಿ. ಯಾರನ್ನೂ ನಾನು ದಾರಿ ತಪ್ಪಿಸ್ತಾ ಇಲ್ಲ. ನೀವು ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ತಿಳಿಸಿ ಹೇಳಿದ್ದೀರಾ. ನಿಮಗೂ ಅನುಮಾನ ಬಗೆಹರಿದಂಗೆ ಆಗುತ್ತೆ. ಅನುಮಾನ ಏನಾದ್ರು ಬಗೆಹರಿಲಿಲ್ಲ ಅಂತಂದರೆ ಅದು ನಿಮಗೂ ಸೇರ್ಪಟ್ಟಿದ್ದು. ನನಗೆ ತಿಳಿದಿರೋ ಅಷ್ಟು, ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ನನಗೆ ಗೊತ್ತು, ಆಯಿತಾ. ನೈಋತ್ಯ ಮೂಲೆಯನ್ನು ನನಗೆ ಗೊತ್ತಿರೋ ಹಾಗೆ ನಾವು ಮನೆಗಳನ್ನು ಕಟ್ಟಿದ್ದೀವಿ, ನಾವು ನೆಲು ಪೂಜೆಗಳನ್ನು ಮಾಡ್ತೀವಿ. ಹಿರೀಕರಿಗೂ ಸಹ ನಾವು ಪೂಜೆಗಳಿಗೆಲ್ಲ ನಮ್ಮನ್ನು ಕರೀತಾರೆ, ನಾವು ಹೋಗ್ತೀವಿ. ಈ ದಿಕ್ಕನ್ನೇ, ನೈಋತ್ಯ ದಿಕ್ಕನ್ನೇ ಕುಬೇರ ದಿಕ್ಕು ಅಂತ ಯಾವ ಇದರಲ್ಲೂ ಬಂದಿಲ್ಲಮ್ಮ. ಉತ್ತರ ದಿಕ್ಕನ್ನು, ಈಶಾನ್ಯ ದಿಕ್ಕನ್ನು ಕುಬೇರ ದಿಕ್ಕು ಅಂತ ಹೇಳ್ತಾರೆ. ಕುಬೇರ ಬಂದಿರತಕ್ಕಂತಹ ದಾರಿ ಅಂತ ಹೇಳ್ತಾರೆ. ನಂದಿ ಬಾಗಿಲು ಅಂತ ಹೇಳ್ತಾರೆ. ಶಿವ ನೆಲೆಸಿರೋ ಅಂಥ ದಿಕ್ಕು ಅಂತ ಹೇಳ್ತಾರೆ. ದೈವಸ್ಥಾನ ಇರುವಂಥ ಒಂದು ಮೂಲೆ ಅಂತ ಹೇಳ್ತಾರೆ. ಇದರಲ್ಲಿ ಕುಬೇರ ಮೂಲೆ ಅಂತ ಎಲ್ಲೂ ಬರೋದಿಲ್ಲ. ಕುಬೇರ ಮೂಲೆನ, ನೈಋತ್ಯ ಮೂಲೆನ ಕುಬೇರ ಮೂಲೆ ಅಂತ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ವಿಡಿಯೋಗಳಲ್ಲಿ ನೈಋತ್ಯ ಮೂಲೆಯನ್ನು ಕುಬೇರ ಮೂಲೆ ಅಂತ ಪರಿಗಣನೆ ಮಾಡಿದ್ದಾರೆ. ಆದರೆ ನನಗೆ ಗೊತ್ತಿರೋಷ್ಟು, ನನ್ನ ಮನೆಯಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ಮತ್ತು ನಮ್ಮ ತಾತ ಅವ್ರನ್ನೆಲ್ಲ ವಿಚಾರಿಸಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಿಮಗೆ ತಿಳಿದಿರೋದು ಸರಿ ಅನ್ಸೋದಾದರೆ, ನಿಮ್ಮ ಮನಸ್ಸಿಗೆ ಖುಷಿ ಅನ್ಸೋದಾದರೆ ಖಂಡಿತ ಸಂತೋಷ. ಬಟ್ ನಿಮ್ಮ ಅನುಮಾನನ ನನ್ನ ಹತ್ರ ಕೇಳಿದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಮಾನ ಕೇಳೋದಕ್ಕೆ. ಎಷ್ಟೋ ಜನ ಕಮೆಂಟ್ ಹಾಕೋದಿಲ್ಲ, ಏನು ಇವರೇ ಒಂಥರ ಹೇಳ್ತಾರೆ, ಬೇರೆಯವರೇ ಒಂಥರ ಹೇಳ್ತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕಮೆಂಟ್ ಹಾಕಿರೋದಿಲ್ಲ. ಬಟ್ ನಿಮ್ಮ ಮನಸ್ಸಿಗೆ ಅನಿಸಿದಿಂದ ಕಮೆಂಟ್ ಹಾಕಿದ್ದೀರಲ್ಲ, ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಏನೇ ಇದ್ರೂ ಈ ಥರ ಕಮೆಂಟ್ ಹಾಕಿ, ನನಗೂ ಒಂಥರ ಖುಷಿ ಆಗುತ್ತೆ. ನನಗೆ ತಪ್ಪಾಯ್ತೇನೋ ಅಂದ್ಬಿಟ್ಟು ನಾನು ದೊಡ್ಡಪ್ಪ, ಅಣ್ಣ ಎಲ್ಲರಿಗೂ ಫೋನ್ ಮಾಡಿ ಕೇಳಿದಾಗ ಅವರೆಲ್ಲ ಹೇಳಿದರು. ಯಾಕೆಂದರೆ ಊರಲ್ಲಿ ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪನ ಮಗ ಎಲ್ಲ ಸೇರಿಕೊಂಡು. ಕೆಲವೊಂದು ಈ ಥರ ಶಾಸ್ತ್ರದ ವಿಚಾರಗಳಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಎತ್ತಿದ ಕೈ, ಎಲ್ಲಾದರೂ ಅಷ್ಟೇ. ನಮ್ಮ ತಾತ ಆಗಿರ್ಬೋದು, ದೊಡ್ಡಪ್ಪ ಆಗಿರ್ಬೋದು, ಯಾರೇ ಆಗಿರ್ಬೋದು. ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಅವ್ರ ಹತ್ರನೇ ನಾನು ಕೇಳಿ ಪ್ರತಿಯೊಂದು ತಿಳ್ಕೊಳ್ತೀನಿ. ಅದು ಅಲ್ಲದೆ ನಾವು ಮನೆ ಕಟ್ಟಬೇಕಾದ್ರೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಳ್ದಿರ ನಾವು ಮನೆ ಕಟ್ಟೋದಿಲ್ಲ ಅಲ್ವಾ. ಬನ್ನಿ, ಇದ್ದದ್ದೇ ಏನಾರು ತಪ್ಪಿದ್ರೆ ಸರಿ ಮಾಡ್ಕೊಳ್ಳೋಣ. ಅಥವಾ ನಿಮಗೇನಾರು ಗೊತ್ತಿಲ್ಲ ಅಂತಂದರೆ ನೀವು ತಿಳ್ಕೊಳ್ಳಿ ಅಷ್ಟೇ. ನನಗೇನಾರು ತಪ್ಪಿದ್ರೆ ನಾನು ಸರಿ ಮಾಡ್ಕೊಂಡು ಮಾತಾಡ್ತೀನಿ. ಈ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾರು ತಪ್ಪಿದ್ರೆ ಈ ಥರ ಸರಿ ಮಾಡ್ಕೊಂಡು ಮಾತಾಡ್ತೀನಿ ಅಷ್ಟೇ ಹೇಳೋದು. ಇದರಲ್ಲಿ ಬ್ಯಾಡ್ ಕಮೆಂಟ್ ಅಂತ ಏನಿಲ್ಲ. ತುಂಬ ಖುಷಿ ಆಯಿತು.
ಹಾಗೆ ಸ್ವಲ್ಪ ದೋಸೆ ಹಿಟ್ಟನ್ನು ಉಳಿದಿತ್ತು. ತುಂಬಾ ಸುಸ್ತಾಗಿತ್ತು. ಮಲ್ಕೊಂಡ್ರೆ ಸಾಕಾಗಿತ್ತು ಅನ್ನಂಗಾಗಿತ್ತಲ್ವ. ಇನ್ನೇನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಗೋಧಿ ಹಿಟ್ಟನ್ನು ಸ್ವಲ್ಪ ಕಲಿಸ್ಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು, ಕ್ಯಾರೆಟ್ ಸ್ವಲ್ಪ ತುರಿದಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಗೋ ಇದನ್ನು ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಪಾಲಕ್ ಸೊಪ್ಪು ಸಾಂಬಾರಿತ್ತು. ತುಂಬ ಚೆನ್ನಾಗಿತ್ತು. ಈ ದೋಸೆಗಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗಿತ್ತು. ಯಾರಿಗೆ ಹೆಂಗೆ ಇಷ್ಟ ಆಯಿತೋ ಗೊತ್ತಿಲ್ಲ. ಹೊಟ್ಟೆ ಹಸ್ದಿದ್ದಕ್ಕೂ ಸುಸ್ತಾಗಿದ್ದಕ್ಕೂ ಹೊಟ್ಟೆ ತುಂಬ ಊಟ ಮಾಡಿ ಹೆಂಗೆ ತಲೆ ಕೊಟ್ಟೆ ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಸುಸ್ತಾಗಿತ್ತು. ಯಾಕೆಂದರೆ ಒಂದು ಕೆಲಸನ ಮಾಡಬೇಕಾದ್ರೆ ಈ ಉರಿಯೋದು ಅದೆಲ್ಲ ಇದೆಯಲ್ಲ, ತುಂಬ ತಾಳ್ಮೆ ಮುಖ್ಯ. ಒಂದು ಸ್ವಲ್ಪ ತಾಳ್ಮೆ ಕೆಡ್ತು ಅಂದರೆ ಕೆಲಸನೇ ಹಾಳು. ನಾವೇನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ದಿನದಿಂದ ನಾವು ಇಷ್ಟೆಲ್ಲ ಪರಿಶ್ರಮ ಪಟ್ಟು ಕೆಲಸ ಮಾಡಿರ್ತೀವಿ. ಒಂದು ಕ್ಷಣದಲ್ಲಿ ಹಾಳಾಗ್ಬಿಡುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಮನೆಯಲ್ಲಿ ಅಡ್ಜಸ್ಟ್‌ಮೆಂಟ್ ಮಾಡ್ಕೊಂಡವ್ರಿರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ನನಗೆ ಸಾಂಬಾರೇ ಬೇಕು, ಮುದ್ದೆನೇ ಬೇಕು, ರೈಸೇ ಬೇಕು. ನಾನು ಈಗ್ಯಾರು ತಿಂತಾರೆ ದೋಸೆನ? ಈಗ ನಂಗೆ ತಿನ್ನೋಕ್ಕಾಗಲ್ಲ ಅಂತಾರೆ. ಆ ಥರ ಇದ್ದರೆ ಕಷ್ಟ. ಬಟ್ ನಮ್ಮನೇಲಿ ಹಾಗೇನಲ್ಲ. ಸ್ವಲ್ಪ ಉಪ್ಪು, ಖಾರ, ಹುಳಿ ಕಡಿಮೆ ಇದ್ದರೆ ಸಾಕು. ಈ ಥರ ಸಂದರ್ಭಗಳಲ್ಲಿ ಖಂಡಿತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಏನಾದರೂ ನಮ್ಮ ಮನೆಯವ್ರಿಗೆ ಏನಾದರೂ ಫ್ರೀ ಆಗಿತ್ತು, ಮನೆಯವ್ರು ಏನಾದ್ರು ಮನೇಲಿತ್ತು ಅಂತಂದರೆ, ಅವರು ತುಂಬ ಇಷ್ಟವಾಗಿರೋದು ಅಕ್ಕಿ ರೊಟ್ಟಿ ಅವರೇ ಮಾಡಿ, ಅವ್ರಿಗಿಷ್ಟ ಬಂದಿರೋ ಪಲ್ಯನ ಮಾಡಿ ನಮ್ಗೆ ಹಾಕ್ಕೊಟ್ಬಿಡ್ತಾರೆ. ಅದೊಂದು ಖುಷಿ. ಏನಂದರೆ ಬ್ಯಾಡ್ ಲಕ್, ನನ್ನ ಗಂಡ ಅವತ್ತು ಮನೇಲಿ ಇರಲಿಲ್ಲ. ಎಲ್ಲ ಕೆಲಸ ಮುಗಿಯೋ ಟೈಮಲ್ಲಿ ಬಂದರು. ಈ ದೋಸೆನ ಅವರು ಸಹ ತಿಂದರು. "ಹ್ಞೂ ಕಣೆ, ಚೆನ್ನಾಗಿದೆ. ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ಯಾ? ತುಂಬ ಚೆನ್ನಾಗಿದೆ. ಕಲರು ಒಳ್ಳೆ ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಗೋಲ್ಡನ್ ಕಲರ್ ಥರ ಇದೆ ದೋಸೆ" ಅಂದ್ಕೊಂಡು ತಿಂದರು. ಅವ್ರಿಗೆ ಜೋನಿ ಬೆಲ್ಲನೋ, ಇಲ್ಲ ಜೇನುತುಪ್ಪನೋ, ಇಲ್ಲ ಬೆಲ್ಲದ ಪುಡಿ ಮತ್ತು ತುಪ್ಪ, ಹಸುವಿನ ತುಪ್ಪ ಹಾಕ್ಕೊಟ್ಬಿಟ್ಟು ಅಂದರೆ ಅಬ್ಬಬ್ಬಾ! ಮಾತಾಡಂಗಿಲ್ಲ. ಹಾಗೆ ತಿಂದ್ಬಿಡ್ತಾರೆ. ಅದೊಂದು ಖುಷಿ ಆಯಿತು ನನಗೆ. ಸ್ನೇಹಿತರೆ, ಈ ಭಾನುವಾರ ಬಿಡುವಿಲ್ಲದ ಕೆಲಸದ ಜೊತೆಗೆ ನನ್ನ ಒಂದು ಪುಟ್ಟ ಮಾತುಕತೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಹಾಕಿ. ಇಲ್ಲಿ ನೀವು ನನ್ನ ತಪ್ಪನ್ನ ಬೆರಳು ಮಾಡಿ ತೋರಿಸ್ತೀರಲ್ವಾ, ಅದು ಖಂಡಿತ ಬ್ಯಾಡ್ ಕಮೆಂಟ್ ಆಗೋದಿಲ್ಲ. ಆಯಿತಾ? ನೆಗೆಟಿವ್ ಕಮೆಂಟು ಆಗೋದಿಲ್ಲ. ಬಟ್ ನನ್ನ ತಪ್ಪು ನೀವು ಹೇಳಿದಾಗ ನಾನು ತಲೆ ಒಳಗಡೆ ಹುಳ ಬಿಟ್ಕೊಳ್ತೀನಿ ನೋಡಿ. ಯಾವ ರೇಂಜಲ್ಲಿ ಬಿಟ್ಕೊಳ್ತೀನಿ ಅಂದರೆ ಎಲ್ಲರಿಗೂ ಫೋನ್ ಮಾಡಿ ಮಾಡಿ ಕೇಳ್ತಾ ಇರ್ತೀನಿ. ಅದಕ್ಕೆ ಈ ಥರ, ಅದಕ್ಕೆ ಆ ಥರ, ಅಣ್ಣ ಈ ಥರ ಅಂತ. ಅವಾಗ ನಂಗೆ ತಿಳಿಸಿ ಹೇಳ್ತಾ ಇರ್ತೀನಿ, "ಏನು ಇವತ್ತು ವೀಡಿಯೋದಲ್ಲಿ ಮಾತಾಡ್ದಾ? ಹೌದಾ? ನಾನು ಕೇಳಿಕೊಂಡು ಆಮೇಲೆ ನಿನಗೆ ಹೇಳ್ತೀನಿ" ಅಂದ್ಬಿಟ್ಟು ವೀಡಿಯೋ ಎಲ್ಲ ಫುಲ್ ನೋಡಿಬಿಟ್ಟು ನನಗೊಂದು ಸಜೆಷನ್ ಕೊಡ್ತಾರೆ. "ಅದು ನೀನು ಹೇಳಿರೋದು ಕರೆಕ್ಟು. ನೀನು ಈ ಥರ ಅಲ್ಲ, ಈ ಥರ ಹೇಳು. ನೀನು ಹೇಳಿರೋದು ಸರಿಯಾಗಿದೆ. ಹಿಂಗಲ್ಲ ಹಿಂಗೆ ಹೇಳು." ಅವ್ರ ತಲೆ ಒಳಗಡೆ ಹೋಗುತ್ತೆ. ಎಷ್ಟೋ ಶಾಸ್ತ್ರಗಳನ್ನ ತಪ್ಪಾಗಿ ಹೇಳ್ತಾರಮ್ಮ. ಶಾಸ್ತ್ರಗಳು ಅಂತಂದರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಾಗಿ ಬಳಸ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ಹೆಸರು ಬಲಕ್ಕೆ ನೀನು ಹೋಗೋದಾದರೆ ಮೇಷರಾಶಿಯವರು ಯಾವ್ಯಾವ ರಾಶಿಯವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ನಾವು ಮಾತಾಡ್ತೀವಿ. ಆದರೆ ಯೂಟ್ಯೂಬಲ್ಲಿ ನೋಡ್ಬಿಟ್ರೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಮೇಷರಾಶಿಯವ್ರು ಇಂಥವ್ರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾರೆ. ಅಂಥವ್ರು ಮದುವೆ ಮಾಡ್ಕೊಂಡಿರೋ ಬಾಳು ನಾವು ನೋಡಿದ್ದೀವಿ ಕಣಮ್ಮ ಅಂತೆಲ್ಲ ಹೇಳ್ತಾರೆ. ಈ ಥರ ಸಣ್ಣ ಪುಟ್ಟ ಶಾಸ್ತ್ರದ ವಿಚಾರವಾಗಿ ನಮ್ಮ ಅಣ್ಣನ ಕೇಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.